ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಅಪ್ಡೇಟ್ನ ಕೊಟ್ಟಿದೆ. ಇವತ್ತು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಶೆಡ್ಯೂಲ್ನ ರಿಲೀಸ್ ಮಾಡಿದೆ. ಅಂದರೆ ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಸಹ ಪ್ರೊವೈಡ್ ಮಾಡಿಲ್ಲ, ಹಾಗೆ ಶೆಡ್ಯೂಲ್ ಸಹ ಪ್ರೊವೈಡ್ ಮಾಡಿಲ್ಲ. ಬಟ್ ಫೀಸ್ ಸ್ಟ್ರಕ್ಚರ್ನ KA ರಿಲೀಸ್ ಮಾಡಿದೆ. ಅಡ್ಮಿಷನ್ ಕ್ಲಿಕ್ ಮಾಡಿ, UG NEET 2024 ಕ್ಲಿಕ್ ಮಾಡಿ, UG NEET 2024 ಫೀಸ್ ಸ್ಟ್ರಕ್ಚರ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ UG ಆಯುಷ್ ಫೀಸ್ ಸ್ಟ್ರಕ್ಚರ್ ಇದೆ, ಮಧುಸೂದನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್, ಹಾಗೆ ಜಗದ್ಗುರು ಗಂಗಾಧರ್ ಮೆಡಿಕಲ್ ಕಾಲೇಜಿನ ಫೀಸ್ ಸ್ಟ್ರಕ್ಚರ್ ಡೀಟೇಲ್ಸ್ ಇದೆ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಲ್ಲ, ಇವೆರಡು ಪ್ರೈವೇಟ್ ಕಾಲೇಜುಗಳು, ಅದರ ಫೀಸ್ ಸ್ಟ್ರಕ್ಚರ್ನ ಕೊಟ್ಟಿದ್ದಾರೆ. ನೀವು ಈ ಲಿಂಕನ್ನು ಕ್ಲಿಕ್ ಮಾಡಿ ಫೀಸ್ ಸ್ಟ್ರಕ್ಚರ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಮೇಯ್ನ್ ಫೀಸ್ ಸ್ಟ್ರಕ್ಚರ್ ನೋಡಬೇಕು, ನಿಮ್ಗೆ ಯಾವ ಕಾಲೇಜ್ ಬೇಕು ನೋಡಬೇಕು, ಆ ಕಾಲೇಜಿನ ಫೀಸ್ ಸ್ಟ್ರಕ್ಚರ್ ಚೆಕ್ ಮಾಡ್ಕೋಬೇಕು. ಆ ಕಾಲೇಜಿನ ಫೀಸ್ ಸ್ಟ್ರಕ್ಚರ್ ನೀವು ಬೇರ್ ಮಾಡೋ ಆಗಿದ್ರೆ ಮಾತ್ರ ಆಪ್ಷನ್ ಎಂಟ್ರಿ ಮಾಡಬೇಕು. ಅದಕ್ಕೆ ಎಲ್ಲ ಕೋರ್ಸ್ಗಳ ಫೀಸ್ ಸ್ಟ್ರಕ್ಚರ್ನ KA ರಿಲೀಸ್ ಮಾಡುತ್ತೆ. ಇವತ್ತು ಫೀಸ್ ಸ್ಟ್ರಕ್ಚರ್ನ ರಿಲೀಸ್ ಮಾಡ್ತಾ ಇದೆ. ಮೇ ಬಿ ಇವತ್ತೇ ಆಪ್ಷನ್ ಎಂಟ್ರಿ ಬಿಡಬಹುದು ಅಥವಾ ನಾಳೆ ಆಪ್ಷನ್ ಎಂಟ್ರಿನ ಬಿಡೋ ಚಾನ್ಸಸ್ ಇದೆ. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಈ ವಾರ ತುಂಬ ಕ್ರುಷಿಯಲ್. ಯಾವ ಟೈಮಲ್ಲಿ ಬೇಕಾದರೂ ಅಪ್ಡೇಟ್ಗಳನ್ನ KA ರಿಲೀಸ್ ಮಾಡ್ತಾ ಇರುತ್ತೆ. ಆಯುಷ್ಗೆ ಸಂಬಂಧಪಟ್ಟ ಹಾಗೆ ಫೀಸ್ ಸ್ಟ್ರಕ್ಚರ್ನ KA ರಿಲೀಸ್ ಮಾಡಿದೆ. ಸರ್ಕಾರಿ ಗೌರ್ಮೆಂಟ್ ಕಾಲೇಜ್ ಸೀಟ್ಗಳು BNYS ಕೋರ್ಸ್ಗಳಿಗೆ ಫೀಸ್ ಸ್ಟ್ರಕ್ಚರ್ 100% ಗೌರ್ಮೆಂಟ್ ಸೀಟ್ ಮಾತ್ರ ತಗೋತಾರೆ. ಫೀಸ್ ಸ್ಟ್ರಕ್ಚರ್ 25,000 rupees. BA MS ಕೋರ್ಸ್ಗಳಿಗೆ 15% ಫ್ರಮ್ ಆಲ್ ಇಂಡಿಯಾ ಕೋಟಾ, 85% ಫ್ರಮ್ ಸ್ಟೇಟ್ ಕೋಟಾ. ಫೀಸ್ ಸ್ಟ್ರಕ್ಚರ್ ಸೇಮ್ 25,000 rupees ಇರುತ್ತೆ. ಆಲ್ ಇಂಡಿಯಾ ಕೋಟಾ ಮುಖಾಂತರ ಆಗಲಿ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸೋ ಕೋಟಾ ಮುಖಾಂತರ ಆಗಲಿ ಸೆಲೆಕ್ಟ್ ಆದರೆ ಅಡ್ಮಿಷನ್ ಆಗಬೇಕಾದ್ರೆ ನಿಮ್ಮ ಫೀಸ್ ಸ್ಟ್ರಕ್ಚರ್ 25,000 rupees ಮಾತ್ರ ಇರುತ್ತೆ. ಇನ್ನು BHMS ಕೋರ್ಸ್ಗಳಿಗೆ ಅಗೇನ್ 15% ಫ್ರಮ್ ಆಲ್ ಇಂಡಿಯಾ ಕೋಟಾ, 85% ಫ್ರಮ್ KEA ಕೋಟಾ, 25,000 rupees ಇರುತ್ತೆ. BUMS ಕೋರ್ಸ್ಗಳಿಗೂ ಅಷ್ಟೇ 25,000 rupees ಇರುತ್ತೆ. ಈಗ ಎರಡು ಕಾಲೇಜಿಗೆ ಬಂದರೆ BAMS ಕೋರ್ಸ್ಗಳಿಗೆ ಫೀಸ್ ಸ್ಟ್ರಕ್ಚರ್ 15% ಫಾರ್ ಆಲ್ ಇಂಡಿಯಾ ಕೋಟಾ ಸೀಟ್ಗಳಿಗೆ 60,000 rupees ಇರುತ್ತೆ. ರಾಜ್ಯ ಸರ್ಕಾರಿ 65% ಸೀಟ್ಗಳಿಗೆ 60,000 ಇರುತ್ತೆ. ಇನ್ನು ರಿಮೈನಿಂಗ್ ಮ್ಯಾನೇಜ್ಮೆಂಟ್ ಸೀಟ್ಗಳಿಗೆ 20%, ಅದಕ್ಕೆ ಫೀಸ್ ಸ್ಟ್ರಕ್ಚರ್ 5 ಲಕ್ಷ ಇರುತ್ತೆ. ಅದಕ್ಕೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಫೀಸ್ ಸ್ಟ್ರಕ್ಚರ್ಗಳನ್ನ ನೋಡ್ಕೊಳ್ಳಿ. ನಿಮಗೆ ಗೌರ್ಮೆಂಟ್ ಸೀಟ್ ಬೇಕಾ, ಪ್ರೈವೇಟ್ ಕಾಲೇಜ್ ಸೀಟ್ಗಳು ಬೇಕಾ, ಎರಡು ಕಾಲೇಜುಗಳು ಸೀಟ್ಗಳು ಬೇಕಾ ಅಂತ ಚೆಕ್ ಮಾಡಿಕೊಂಡು ಫೀಸ್ ಸ್ಟ್ರಕ್ಚರ್ ನೋಡಿಕೊಂಡು ನಿಮ್ಗೆ ಯಾವುದು ಆಗುತ್ತೋ ಅದನ್ನು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ರೈಟ್. ಅನುದಾನ ರಹಿತ ಅನ್ಎಡೆಡ್ ಕಾಲೇಜಸ್ಗಳಿಗೆ ಫೀಸ್ ಸ್ಟ್ರಕ್ಚರ್ 15% ಫ್ರಮ್ ಆಲ್ ಇಂಡಿಯಾ ಕೋಟಾ ಸೀಟ್ಗಳಿಗೆ 2,50,000 rupees ಇದೆ. BAMS ಕೋರ್ಸ್ಗಳಿಗೆ ರಾಜ್ಯ ಸರ್ಕಾರಿ ಸೀಟ್ಗಳಿಗೆ 25% ಮಾತ್ರ ತಗೋತಾರೆ, 75,000 rupees ಇರುತ್ತೆ. ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿಗೆ 40%, 4 lakh ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಇನ್ನು NRI ಕೋಟಾ ಮುಖಾಂತರ ಬಂದರೆ 6 ಲಕ್ಷ ಫೀಸ್ ಸ್ಟ್ರಕ್ಚರ್ ಇರುತ್ತೆ. BAMS ಕೋರ್ಸ್ಗಳಿಗೆ ಅನ್ಎಡೆಡ್ ಕಾಲೇಜುಗಳಿಗೆ. ಇನ್ನು BNYS ಕೋರ್ಸ್ಗಳಿಗೆ ಆಲ್ ಇಂಡಿಯಾ ಕೋಟಾ ಮುಖಾಂತರ 20% ತಗೋತಾರೆ, ಅದಕ್ಕೆ ಫೀಸ್ ಸ್ಟ್ರಕ್ಚರ್ 60,000 ಇರುತ್ತೆ. KA ಮುಖಾಂತರ 20% ಸೀಟ್ ಇರುತ್ತೆ, ಅದಕ್ಕೆ ಫೀಸ್ ಸ್ಟ್ರಕ್ಚರ್ 1,83,000 ಸಮಥಿಂಗ್ ಇರುತ್ತೆ. ಮ್ಯಾನೇಜ್ಮೆಂಟ್ ಕೋಟಾ ಮುಖಾಂತರ ಹೋದರೆ 40% ಸೀಟ್ ಇರುತ್ತೆ, ಅದಕ್ಕೆ 1,83,000 ಸಮಥಿಂಗ್ ಇದೆ. ಎಲ್ಲ ಕೋರ್ಸ್ಗಳ ಫೀಸ್ ಸ್ಟ್ರಕ್ಚರ್ನ ರಿಲೀಸ್ ಮಾಡಿದೆ. ಗೌರ್ಮೆಂಟ್ ಕಾಲೇಜ್ ಫೀಸ್ ಸ್ಟ್ರಕ್ಚರ್, ಎರಡು ಕಾಲೇಜ್ ಫೀಸ್ ಸ್ಟ್ರಕ್ಚರ್, ಅನ್ಎಡೆಡ್ ಕಾಲೇಜ್ ಫೀಸ್ ಸ್ಟ್ರಕ್ಚರ್ ಆಯುಷ್ ಕೋರ್ಸ್ಗಳಿಗೆ ರಿಲೀಸ್ ಮಾಡಿದೆ. ವಿದ್ಯಾರ್ಥಿಗಳೇ, ನೀವು ಈ ಫೀಸ್ ಸ್ಟ್ರಕ್ಚರ್ನ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ನೀವು ಆಪ್ಷನ್ ಎಂಟ್ರಿಗೆ ರೆಡಿಯಾಗಿ.